ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದ್ಬಿಟ್ಟು ಅಗೇನ್ ಸೋನು ಗೌಡ ಅವ್ರ ಬಗ್ಗೆ. ಈಗಾಗಲೇ ಅವ್ರ ಬಗ್ಗೆ ನ್ಯೂಸ್ ತುಂಬಾ ಹರಿದಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಮಾಡಿರೋ ಕೆಲಸ ಅಂಥದ್ದು. 4 ದಿನದಿಂದ ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಇದ್ದು ಫುಲ್ ಇನ್ವೆಸ್ಟಿಗೇಷನ್ಗೆ ಒಳಗಾಗಿದ್ರು ಸೋನು ಗೌಡ ಅವರು. ಈಗಾಗಲೇ ಬಂದಿರೋ ಅಪ್ಡೇಟ್ಸ್ ಏನಂದರೆ, ಸೋನು ಗೌಡ ಅವ್ರದ್ದು ಫುಲ್ ಇನ್ವೆಸ್ಟಿಗೇಷನ್ ಮುಗ್ದಿದೆ. ಅಷ್ಟೇ ಅಲ್ಲದೆ ಅವ್ರದ್ದು ಇವತ್ತೇ ಲಾಸ್ಟ್ ದಿನ ಪೊಲೀಸ್ ಸ್ಟೇಷನಲ್ಲಿ ಇರೋದು, ಮತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟಲ್ಲೂ ಅಷ್ಟೇ ಆಗಲೇ ಡಿಸಿಷನ್ ತೊಗೊಂಡಿದ್ದಾರೆ. ಕೋರ್ಟಲ್ಲಿ ಡಿಸಿಷನ್ ಕೊಟ್ಟಿರೋದೇನಪ್ಪ ಅಂದರೆ 14 ಡೇಸ್ ಸೋನು ಗೌಡ ಅವರು ಜೈಲಲ್ಲಿರಬೇಕು. ಅದಾದಮೇಲೆ ಅವರು ಬೇಲ್ಗೆ ಅಪ್ಲೈ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ಡಿಸೈಡ್ ಆಗುತ್ತೆ. ನಿಮಗೆ ಆಲ್ರೆಡಿ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಯಾವುದಾದ್ರೂ ಒಂದು ಬೇಲ್ದು ಗೊತ್ತಿದ್ರೆ ಈಗಾಗಲೇ ಗೊತ್ತಾಗಿರುತ್ತೆ. ಯಾಕಂದರೆ ಫ್ಯೂ ಕೇಸಸ್ಗೆ ಅವರು ಬೇಲ್ ಅಪ್ಲೈ ಮಾಡ್ಬೋದು ಅಂತ ಇರುತ್ತೆ, ಆ್ಯಂಡ್ ಫ್ಯೂ ಕೇಸಸ್ಗೆ ಸ್ಟ್ರಿಕ್ಟ್ಲಿ ಬೇಲ್ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಇರುತ್ತೆ. ಇದು ಯಾವ ಥರ ಕೇಸಸ್ಗೆ ಇರುತ್ತೆ ಅಂದರೆ, ಸ್ವಲ್ಪ ಕೇಸಸ್ ತುಂಬ ಸ್ಟ್ರಾಂಗ್ ಆಗಿದ್ವಿ ಅಂದ್ಕೊಳ್ರಿ, ಆ ಕೇಸಸ್ಗೆ ಅವರು ಬೇಲ್ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಅವ್ರು ಕೊಟ್ಟಿರೋ ಶಿಕ್ಷೆ ಅವ್ರು ಅನುಭವಿಸಲೇಬೇಕಾಗುತ್ತೆ. ಆ ಥರ ಒಂದು ತಪ್ಪು ಮಾಡಿರೋ ಶಿಕ್ಷೆಗೆ ಆ ಒಂದು ಸಪರೇಟ್ ರೂಲ್ಸ್ ಇರುತ್ತೆ. ಮತ್ತು ಸ್ವಲ್ಪ ಕೇಸಸ್ಗೆ ಬೇಲ್ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ, ಬೇಲ್ ಅಪ್ಲೈ ಮಾಡೋ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಈಗ ಅವರು ಬೇಲ್ ಅಪ್ಲೈ ಮಾಡ್ಬೋದಾ ಮಾಡಬಾರ್ದಾ ಅಂತ ಇನ್ನೂ ಡಿಸಿಷನ್ ಆಚೆ ಬಂದಿಲ್ಲ. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೋನು ಗೌಡ ಅವ್ರಿಗೆ ಇದೆಲ್ಲ ಯಾಕೆ ಬೇಕಾಗಿತ್ತು? ಯಾಕಂದರೆ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಏನೋ ಬಿಡು, ಏನಂದ್ರೆ ಏನೋ ಒದ್ರು ಬಿಟ್ರೆ ಬೇರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಹಂಗೆ ಹಿಂಗೆ ಅಂದ್ಕೊಂಡಿದ್ರಾ? ಹೋಗ್ಲಿ, ಯಾರೋ ಒಬ್ರು ಯೂಟ್ಯೂಬ್ ವಿಡಿಯೋಲಿ ಹಾಕಿದ್ರಲ್ವಾ, ಇವರು ಫೇಕ್ ಆಗಿ ದತ್ತು ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ, ಬಟ್ ಇವರು ದತ್ತು ತೊಗೊಂಡಿಲ್ಲ ಅಂತ ಹೇಳಿದಾಗ ಆ ವಿಡಿಯೋ ವೈರಲ್ ಆದಮೇಲೆ ಆದರೂ ಆಗಲಿ ಆಕೆ ಲೀಗಲ್ ಆಗಿ ದತ್ತು ತೊಗೊಳ್ಳೋ ಪ್ರಯತ್ನ ಪಡಬೇಕಿತ್ತು. ಅಷ್ಟಲ್ದೇ ಅವ್ರಿಗೆ ಮುಂಚೆನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿದ್ದಿದ್ರೆ, ದತ್ತು ತೊಗೊಳ್ಬೇಕಾದ್ರೆ ಪಾಲಿಸ್ಬೇಕಾಗಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಐ ಡೋಂಟ್ ಥಿಂಕ್ ಅವರು ದತ್ತು ತೊಗೊಳಕ್ಕೆ ಮುಂದೆ ಬಂದಿರೋರು ಅಂತ. ಯಾಕಂದರೆ ದತ್ತು ತೊಗೊಳ್ತಾ ಇದ್ದಾರೆ ಅಂದರೆ, ಯಾರು ದತ್ತು ತೊಗೊಳ್ತಾ ಇದ್ದಾರೋ ಅವ್ರ ಅರ್ಧ ಆಸ್ತಿ ಆ ಮಗುವಿಗೆ ಬರ್ದ್ಬಿಡ್ಬೇಕಂತೆ. ಇಲ್ಲಿ ಸೋನು ಗೌಡ ಅವರು ಮಗುನ ದತ್ತು ತೊಗೋತೀನಿ ಅಂತ ಅಂದ್ಕೊಂಡಿರೋದೇ ಆ ಹುಡುಗಿಯಿಂದ ಪಬ್ಲಿಸಿಟಿ ಮಾಡ್ಕೋಬೇಕು ಅಂತ. ಸೊ ಆ ಹುಡುಗಿ ಹೆಸರಿಗೆ ಅವರ ಸಂಪಾದಿಸಿರೋ ಆಸ್ತಿ ಬರಿಬೇಕು ಅಂದರೆ ಸೋನು ಗೌಡ ಅವರು ನಿಜವಾಗ್ಲೂ ಒಪ್ತಾ ಇರಲಿಲ್ಲ. ಸೊ ಅಲ್ಲೇ ಅವ್ರು ಎಡವಿದ್ದಾರೆ. ಅಟ್ಲೀಸ್ಟ್ ಆವಾಗಾದರೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಿತ್ತು. ಅಷ್ಟೇ ಅಲ್ಲದೆ ಸೋನು ಗೌಡ ಮಾಡಿರೋದು ಎರಡನೇ ತಪ್ಪು ಅಂದರೆ, ಹುಡುಗಿಗೆ ನಾನು ಅದು ಕೊಡಿಸ್ದೆ, ಇದು ಕೊಡಿಸ್ದೆ, ಚೈನ್ ಕೊಡಿಸಿದ್ದೀನಿ, ಮೂಗು ಚುಚ್ಚಿದ್ದೀನಿ, ಈ ಥರ ಬಂಗಾರ ಎಲ್ಲ ಕೊಡಿಸಿದ್ದೀನಿ ಅಂತ ಹೇಳಿದ್ರಲ್ಲ. ಸೊ ಇಷ್ಟೆಲ್ಲ ಕೊಡಿಸಿದ್ದೀನಿ ಅಂತ ಹೇಳಿರೋ ಸೋನು ಗೌಡ ಅವ್ರ ಮನೆಗೆ ಆ ಪಾಪುನ ಕರ್ಕೊಂಡು ಬರೋಕ್ಕೆ ಹೋದಾಗ, ಅಲ್ಲಿ ಆ ಪಾಪುನ ಅಂದರೆ ಒಂದು ಪ್ರೊಟೆಕ್ಟ್ ಮಾಡ್ತಾರಲ್ಲ ಹುಡುಗನ, ಆ ಪ್ರೊಟೆಕ್ಟ್ ಮಾಡೋ ಕೇಂದ್ರದಲ್ಲಿ ಇಡಬೇಕಾದ್ರೆ ಮಗು ಜೊತೆ ಇದ್ದಿದ್ದು 10 ರೂಪಾಯಿ ಓಲೆ ಬಿಟ್ಟರೆ ಇನ್ಯಾವುದೂ ಇರಲಿಲ್ಲಂತೆ. ಹಾಗೇನು ಅದು ಸುಳ್ಳು ಅಂತ ಪೊಲೀಸವರು ಕ್ಲಿಯರಾಗಿ ಪ್ರೂವ್ ಮಾಡಿದ್ದಾರೆ. ಇದು ಯಾಕೆ ಬೇಕಾಗಿತ್ತು ಸೋನು ಗೌಡಗೆ ಅನ್ನಿಸ್ತು. ಅನ್ನೆಸೆಸರಿ ಸ್ಟಂಟ್ಸ್ಗೋಸ್ಕರ ಸುಮ್ಮನೆ ಬೇಕಾಬಿಟ್ಟು ಅದು ಕೊಡಿಸಿದ್ದೀನಿ ಇದು ಕೊಡಿಸಿದ್ದೀನಿ ಅಂತ ಹೇಳಿ ವಿಡಿಯೋ ಯಾಕೆ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಅದೇ ಅಲ್ಲದೆ ಅಷ್ಟು ಅಲ್ಲದೆ ಪೊಲೀಸವ್ರ ಹತ್ರ ಅವ್ರು ಮಾತಾಡಿರೋ ರೀತಿನೂ ಅಷ್ಟೇ, ಸ್ಟೇಟ್ಮೆಂಟ್ ಕೂಡ ಕೊಡೋಕೆ ಅವ್ರಿಗೆ ಬಂದಿಲ್ಲ. ಯಾಕಂದರೆ ಅವ್ರಿಗೆ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಸೋನು ಗೌಡ ಅವ್ರನ್ನ ಕೇಳಿದ್ರಂತೆ, ಆ್ಯಕ್ಚುಲಿ ಏನು ಓದ್ಕೊಂಡಿದ್ದೀರಾ ಅಂತ ಎಲ್ಲನ. ಹಂಗೆ ಹೇಳ್ಬೇಕಾದ್ರೆ ಅವ್ರು ಏನು ಹೇಳಿರೋದು, ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ಗೆ ಜಾಯಿನ್ ಆದೆ, ಸೆಕೆಂಡ್ ಇಯರ್ವರೆಗೂ ಓದಿದೆ, ಮತ್ತು ಥರ್ಡ್ ಇಯರ್ ಓದಬೇಕಾದ್ರೆ ನನಗೆ ಎಜುಕೇಷನ್ ಏನಕ್ಕೆ ಬಿಡು, ಸುಮ್ಮನೆ ವೇಸ್ಟ್ ಅಂದ್ಬಿಟ್ಟು ಬಿಟ್ಬಿಟ್ಟೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ತುಂಬ ಟ್ರೋಲ್ ಕೂಡ ಆಗ್ತಿರೋದು ನಿಜ. ಯಾಕಂದರೆ ಎಜುಕೇಷನ್ ಇಸ್ ಅ ವೆಪನ್ ಅಂತ ನಮಗೆ ಒಂದು ವಿಚ್ ವಿ ಕ್ಯಾನ್ ಚೇಂಜ್ ಅ ವರ್ಲ್ಡ್ ಇಸ್ ಎಜುಕೇಷನ್ ಅಂತ ಆಗಲೇ ಒಂದು ಫೇಮಸ್ ಕೊಟೇಶನ್ ಕೂಡ ಇದೆ. ಅದಕ್ಕೆ ಅಗೇನ್ಸ್ಟ್ ಆಗಿ ಸೋನು ಗೌಡ ಅವರು ಮಾತಾಡಿದ್ದಾರೆ. ಸೊ ಅದು ಕೂಡ ಒಂದು ಜನರಲ್ ಆಗಿ ನಾವೇ ಆಡಿಯನ್ಸ್ ಆಗಿ ಥಿಂಕ್ ಮಾಡಿದ್ರು ಕೂಡ ಅದು ತಪ್ಪು ಅನ್ನಿಸ್ತು. ಸೋನು ಗೌಡ ಅವ್ರದ್ದೇ ತಪ್ಪಲ್ಲ, ಅವ್ರ ವಿಡಿಯೋ ನೋಡ್ತಿರೋದು ನಮ್ಮದು ಕೂಡ ತಪ್ಪು. ಯಾಕಂದರೆ ಸೋನು ಗೌಡ ಅವ್ರು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಆ ಥರ ವಿಡಿಯೋ ಮಾಡಿ ಸೇವಂತಿ ಜೊತೆ, ಈ ಥರ ವಿಡಿಯೋ ಮಾಡಿ ಸೇವಂತಿ ಜೊತೆ ಅಂತ ಅವ್ರು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ದೇ ಪಬ್ಲಿಕ್ಕು ಅವರಿಗೆ ಸಜೆಷನ್ ಕೊಟ್ಟು ಒಂದು ಏನದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡದೆ ಅವ್ರನ್ನ ಎಂಕರೇಜ್ ಮಾಡಿದ್ದು ನಮ್ಮದು ಕೂಡ ತಪ್ಪಿದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ತಪ್ಪು ಮಾಡಿರೋ ಸೋನು ಗೌಡ ಅವರು ಒಂದು ವಿಡಿಯೋಲಿ ಹೇಳ್ಕೊಂಡಿರ್ತಾರೆ, ಸೇವಂತಿ ಜೊತೆ ನಾನು ಇಷ್ಟು ವಿಡಿಯೋ ಯಾವ್ದು ಮಾಡ್ತಾ ಇದ್ದೀನೋ ಅದ್ರ ಬಂದಿರೋ ದುಡ್ಡು ನಾನು ಇಟ್ಕೊಳ್ತಾ ಇಲ್ಲ, ಅವ್ರ ಅಪ್ಪ ಅಮ್ಮಂಗೆ ಕೊಡ್ತಾ ಇದ್ದೀನಿ, ಇವಳಿಗೆ ಹೆಲ್ಪ್ ಆಗೋ ಥರ ಮಾಡ್ತಾ ಇದ್ದೀನಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಈ ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು ಪೊಲೀಸರು ಅವ್ರ ಅಪ್ಪ ಅಮ್ಮನ ಹತ್ರ ಕೇಳಿದಾಗ ಅವ್ರ ಅಪ್ಪ ಅಮ್ಮ ಹೇಳಿದ್ದೇನೆಂದರೆ, ಸೋನು ಗೌಡ ನಮಗೆ ₹1 ಕೊಟ್ಟಿಲ್ಲ ಇಲ್ಲಿವರೆಗೂ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇಲ್ಲೂ ಕೂಡ ಅವ್ರು ಹೇಳಿರೋದು ಅಗೇನ್ಸ್ಟ್ ಆಯಿತು. ಅಷ್ಟೇ ಅಲ್ಲದೆ ಅವರು ಮೀಟ್ ಆಗಬೇಕಾದ್ರೆ ಒಂದು ಐ ಥಿಂಕ್ ಒಂದು 3 to 4 months ಹಿಂದೆ ಅವ್ರು ಮೀಟ್ ಆದಾಗ
ಸುಮ್ಮನೆ ಹಂಗೆ ಜೋವಿಯಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಆಗಿ ಕೇಳಿರೋದು ಅಷ್ಟೇ ಸೋನು ಗೌಡ ಅವ್ರ ಪೇರೆಂಟ್ಸ್ನ. ಅದು ಆಲ್ರೆಡಿ ವಿಡಿಯೋ ಕ್ಲಿಪ್ ಅಲ್ಲೂ ಇಲ್ಲೂ ಹರಿದಾಡ್ತಾ ಇದೆ, ಮೋಸ್ಟ್ ಆಫ್ ದ ಮೆಂಬರ್ಸ್ ನೋಡೂ ಇರ್ತೀರಾ. ಸೊ ಒಂದು 10 ಲಕ್ಷ ಕೊಡ್ತೀನಿ, ಈ ಮಗುನ ನನಗೆ ಕೊಟ್ಬಿಡಿ ಅಂತ ಕೇಳಿದಾಗ ಅವ್ರ ಅಪ್ಪ ಅಮ್ಮ ಇಲ್ಲ ಅಂತಲೇ ಹೇಳಿದ್ದಾರೆ. ಅದನ್ನು ಕೂಡ ಅವ್ರ ಅಪ್ಪ ಅಮ್ಮ ಕ್ಲೀನಾಗಿ ಸ್ಟೇಟ್ಮೆಂಟ್ ಮೂಲಕನೇ ಹೇಳ್ತಾರೆ, ನಮ್ಮನ್ನು ಕೇಳಿದ್ದು ಉಂಟು ಆದರೆ ನಾವು ಕೊಡಲ್ಲ ಅಂತ ಹೇಳಿದ್ದೀವಿ. ಅಷ್ಟೇ ಅಲ್ಲದೆ ಸೋನು ಗೌಡ ಅವರು ನಮಗೆ ₹1 ಕೂಡ ಕೊಟ್ಟಿಲ್ಲ ಅಂತ ಕ್ಲೀನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಸೋನು ಗೌಡ ಅವರು ಮಗುನ ಕರ್ಕೊಂಡು ಬಂದಿದ್ದು ಯಾವ ರೀಸನ್ ಹೇಳಿ ಅಂದರೆ, ಒಂದು 15 ದಿನ ಆ ಮಗುನ ನಮ್ಮ ಹತ್ರ ಇಟ್ಕೊಳ್ತೀವಿ, ಅದಾದಮೇಲೆ ನಿಮಗೆ ನೋಡ್ಬೇಕನ್ಸಿದ್ರೆ ನೀವು ಬನ್ನಿ, ಅವಳಿಗೆ ನೋಡ್ಬೇಕನ್ಸಿದ್ರೆ ನಾನು ಬಂದು ಮತ್ತೆ ಸೇವಂತಿನ ರಿಟರ್ನ್ ಕೊಟ್ಬಿಡ್ತೀನಿ ನಿಮಗೆ ಅಂತ ಹೇಳಿ ತೊಗೊಂಡು ಬಂದಿದ್ದಂತೆ. ಆ ಗ್ಯಾಪಲ್ಲೇ ನಮ್ಮ ಮೇಡಮು 25 ಡೇಸಲ್ಲಿ 15 ವಿಡಿಯೋ ಶೂಟ್ ಮಾಡಿದಾರಂತೆ. ಇನ್ನು ಆ ಪಾಪುಗೆ ಎಷ್ಟು ಪ್ರೆಷರ್ ಕೊಟ್ಟಿರಬೇಕು, ಯಾಕಂದರೆ ನಾವೇ ಆಗಲಿ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂದರೆ ದಿನಕ್ಕೆ ತುಂಬಾ ಪ್ರೆಷರ್ ಆಗುತ್ತೆ. ಅಯ್ಯೋ ರೆಡಿ ಆಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು. ನಾವು ಇಷ್ಟು ಸಿಂಪಲ್ ವಿಡಿಯೋ ಮಾಡೋದು, ಜಸ್ಟ್ ನಿಂತ್ಕೊಂಡು ಆ ಇನ್ಫಾರ್ಮೇಷನ್ ವಿಡಿಯೋ ಕೊಡೋದಷ್ಟೇ. ಸೊ ಇಷ್ಟು ಮಾಡೋದಕ್ಕೇ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕು, ಬರಬೇಕು, ಮತ್ತು ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ರಾಂಗ್ ಆದರೆ ಮತ್ತೆ ರೀಟೇಕ್ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ಈ ಪ್ರೋಸೆಸ್ಸಲ್ಲಿ ನಮಗೆ ಇಷ್ಟು ದೊಡ್ಡವ್ರಿಗಾದ್ರೇ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಇಷ್ಟು ಸ್ಟ್ರೆಸ್ ನಮಗೆ ಆಗುತ್ತೆ ಅಂದರೆ ಪಾಪ ಹುಡುಗಿಗೆ 25 ದಿನದಲ್ಲಿ 15 ವಿಡಿಯೋ ಅಷ್ಟು ಲಾಂಗ್, ಆಮೇಲೆ ಅದು ಓಡಾಡಿಕೊಂಡು ಲೈಕ್ ಡಿಸ್ಕ್ರಿಪ್ಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಆ ಥರ ವೀಡಿಯೋಸ್ನ 15 ಶೂಟ್ ಮಾಡಿದ್ದಾರೆ ಅಂದರೆ ಅವರು ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಹುಡುಗಿ ಮೇಲೆ ಕೇರ್ ಆ್ಯಂಡ್ ಕನ್ಸರ್ನ್ಗಂತೂ ಈ ಥರ ಮಾಡಿಲ್ಲ, ಅವ್ರು ಹೈಪ್ ಕೊಟ್ಕೊಳ್ಳೋಕ್ಕೆ ಮಾತ್ರನೇ ಇದು ಮಾಡಿದ್ದಾರೆ ಅಂತ. ಸೊ ಅವರಿಗೆ 14 ದಿನ ಶಿಕ್ಷೆ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಕಡಿಮೆ ಅನ್ನಿಸ್ತು. ಆ್ಯಂಡ್ ಐ ಥಿಂಕ್ ಅವ್ರಿಗಿರೋ ಪಾಪ್ಯುಲಾರಿಟಿಗೆ ಮತ್ತು ಅವ್ರಿಗಿರೋ ಪವರ್ಗೆ ಮೋಸ್ಟ್ಲಿ ಬೇಲ್ ತಗೊಳ್ತಾರೆ, ಆಚೆ ಬರ್ತಾರೆ, ಮತ್ತು ನಾರ್ಮಲಾಗೆ ಯಾವ್ಯಾವ ಥರ ಬೇರೆಯವರು ಲೈಫ್ ಲೀಡ್ ಮಾಡ್ತಾ ಇದ್ದಾರೋ ಅಥವಾ ಅವ್ರ ಮುಂಚೆ ಹೆಂಗೆ ಲೈಫ್ ಲೀಡ್ ಮಾಡ್ತಾ ಇದ್ರು ಆ ಥರನೇ ಲೀಡ್ ಮಾಡ್ತಾರೆ ಅನಿಸುತ್ತೆ. ಅಷ್ಟಲ್ಲದೆ ಇವಾಗ ನೆಗೆಟಿವಿಟಿ ಇರೋದ್ರಿಂದ ಅವ್ರು ಯಾವ ವಿಡಿಯೋ ಹಾಕಿದ್ರು ಕೂಡ ಅರೆ ಯಾವ ಥರ ವಿಡಿಯೋ ಹಾಕಿರ್ಬೋದು ಅಂತ ಅದು ಕ್ಲಿಕ್ ಮಾಡಿ ನಮ್ಮಂಥವ್ರು ನೋಡ್ತಾರೆ. ಸೊ ಏನು ಚೇಂಜ್ ಆಗಲ್ಲ, ಅವ್ರ ಲೈಫಲ್ಲೂ ಏನು ಚೇಂಜ್ ಆಗಿಲ್ಲ, ಆರಾಮಾಗೇ ಇರ್ತಾರೆ. ಮತ್ತು ಈ ಸೇವಂತಿ ಹುಡುಗಿ ಅನ್ನೋ ಕತೆ ಏನಾಗುತ್ತೋ ಗೊತ್ತಿಲ್ಲ. ಸೊ ನೋಡಬೇಕು ಅವ್ರಿಗೆ ನಿಜವಾಗ್ಲೂ ಜೈಲು ಶಿಕ್ಷೆ ಆಗುತ್ತಾ, ಇಲ್ಲಾಂದರೆ ಕಾಮನಾಗೆ ಬೇಲ್ ಕೊಟ್ಬಿಟ್ಟು ಒಂದು ಸ್ವಲ್ಪ ದುಡ್ಡಿಸ್ಕೊಂಡು ಆಚೆ ಬಂದುಬಿಟ್ಟು ನಾರ್ಮಲಾಗೆ ಲೈಫ್ ಲೀಡ್ ಮಾಡೋಕ್ಕೆ ಬಿಡ್ತಾರಾ ಅಂತ. ಮೋಸ್ಟ್ಲಿ ಇನ್ನು ಫ್ಯೂ ಡೇಸಲ್ಲೇ ಆ ಅಪ್ಡೇಟ್ಸ್ ಕೂಡ ನಮಗೆ ಸಿಗುತ್ತೆ ಅನಿಸುತ್ತೆ. ಇದು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ, ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.